ಅವರು ಮಾಡ್ತಾ ಇದ್ದಾರೆ. ಆ ವೆಬ್ ಸೀರೀಸ್ ನಲ್ಲಿ ಅವರು ಏನಾಗುತ್ತೆ ಏನಿಲ್ಲ ಅನ್ನೋದನ್ನ ನನಗೆ ಒಂದು ಲೆವೆಲ್ ತಗೊಂಡು ಬಂದ್ರು. ಅದಾದ್ಮೇಲೆ ನನ್ನ ಸೆಕೆಂಡ್ ಫೇಸ್ ಆಫ್ ಲೈಫ್ ಅನ್ನ ಇನ್ನ ತೆಗೆಯೋದಿತ್ತು. ಸೊ ಹಾಗಾಗಿ ಮುಂದೆ ಯಾಕಂದ್ರೆ ಇದಕ್ಕೆ ಸುಮಾರು ಸೀಸನ್ಗಳೇ ಬೇಕು. 40 ವರ್ಷದಂದ್ರೆ ಬಹಳ ಸೀಸನ್ಗಳು ಬೇಕು. ಇವತ್ತು ಲೈಫಲ್ಲಿ ನನಗೆ ಪ್ರತಿಯೊಂದು ಕೂಡ ಸ್ವತಃ ಅನುಭವಗಳು ಆದ್ಮೇಲೆ ಎಲ್ಲ ಕೂಡ ಗೊತ್ತಾಗುತ್ತೆ. ಶ್ರೀರಾಮುಲು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಅವ್ರಿಗೇನಿದೇನು ಹೊಸದೇನಲ್ಲ. ಯಾವ ರೀತಿ ಈ ಹಿಂದೆ BSR ಪಕ್ಷ ಮಾಡುವಂಥ ಸಂದರ್ಭದಲ್ಲಿ ಅವನಿಗೆ ನಾನು ಕರೆದು ಮನೆಗೆ ಒಂದೇ ಮಾತನ್ನು ಹೇಳಿದೆ, ಇವಾಗ ಕಾಂಗ್ರೆಸ್ ಪಕ್ಷದವರು ನಮ್ಮ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಯಾವ ಕ್ಷಣದಲ್ಲಾದರೂ ಕೂಡ CBI ನನ್ನ ಬಂಧನ ಮಾಡುತ್ತೆ. ಈ ಸಮಯದಲ್ಲಿ ನೀನು ಪಕ್ಷ ಮಾಡಿ ಪಕ್ಷ ನಿನಗೆ ಮಂತ್ರಿ ಸ್ಥಾನ ಸದಾನಂದ ಗೌಡ್ರನ್ನ CM ಮಾಡಿದಾಗ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷ ಮಾಡೋದು ಬೇಡ. ತುಂಬ ಪೇಷನ್ಸಿಂದ ಇರೋಣ, ನಮ್ಮ ಭಾಳ ಕಷ್ಟಗಳಿದ್ದಾವೆ, ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತೇಳಿ ಹೇಳಿದ್ರು ಕೂಡ ಇಲ್ಲ ಅಂತೇಳಿ 1 ತಿಂಗಳು ಟೈಮ್ ಕೊಟ್ಟೆ. ನಾನು ಇನ್ನೂ ಯೋಚನೆ ಮಾಡಿ ಇವಾಗ ಆವೇಶದಲ್ಲಿ ಡಿಸಿಷನ್ ತಗೊಳ್ಳೋದು ಬೇಡ ಅಂತೇಳಿ. ಹೌದು, ಕರೆಕ್ಟಾಗಿ ಅವ್ನು ಸೆಪ್ಟೆಂಬರ್ 5ನೇ ತಾರೀಕು ಇಲ್ಲಿಗೆ ಬಂದು ರಾಜೀನಾಮೆ ಕೊಡಲಿಕ್ಕೆ ಬಂದ. ಅಲ್ಲಿ ಬೆಳಿಗ್ಗೆ ಅವನ ಮನೆ ಬಿಟ್ಟ, ನಮ್ಮ ಮನೆಗೆ ಬಂದು ನನ್ನ ಮಾತಾಡಿಸ್ಬಿಟ್ಟು ನಿನ್ನ ಬ್ಲೆಸ್ಸಿಂಗ್ಸ್ ಇರಬೇಕು ಅಂತ ಹಿಂಗೆ ಹೋಗ್ಬೇಕು ಅಂತೇಳಿ ಮುಂಚೆ ಅಂದರೆ ಸೆಪ್ಟೆಂಬರ್ 4 ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತೇಳಿ ಬಂದ. 5ನೇ ತಾರೀಕು ಬೆಳಿಗ್ಗೆ ನನ್ನ ಬಂಧನ ಆಯಿತು. ಸೊ ಅದು ನಾನು ಶ್ರೀರಾಮುಲುಗೆ ಮಾಡಿರುವಂಥ ಇನ್ನೊಂದು ದ್ರೋಹ. ಅಂದರೆ ನನ್ನ ಏನೇ ಕಷ್ಟಗಳು ಬಂದರೂ ಕೂಡ 14 ವರ್ಷಗಳಲ್ಲಿ ಏನೆಲ್ಲ ಅನುಭವಿಸಿದ್ರು ಕೂಡ ಇದೆಲ್ಲವುದನ್ನು ಕೂಡ ಮೀರಿ ಏನು ಕಾಪಾಡ್ಕೊಂಡು ಬಂದಿದ್ದೀನಲ್ಲ ನಾನು. ಸೊ ಅದು ನಾನು ಅವ್ರಿಗೆ ಮಾಡಿರುವಂಥ ಒಂದು ದ್ರೋಹ. ಸೊ ನಾನು ರಾಜಕೀಯ ವಿಚಾರಗಳು ಹೇಳಬೇಕು ಅಂತಂದರೆ ನೋಡ್ರಿ, ಒಬ್ಬ ಮನುಷ್ಯ ಜನಗಳಲ್ಲಿ ವಿಶ್ವಾಸ ಸಂಪೂರ್ಣವಾಗಿ ಕಳ್ಕೊಂಡಾಗ 14 ವರ್ಷ ನಾನು ಇರಲಿಲ್ಲ ಬಳ್ಳಾರಿಯಲ್ಲಿ. 14 ವರ್ಷ ನಾನು ಬಳ್ಳಾರಿಯಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಜನಗಳ ಪ್ರೀತಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೋಬೇಕಾಗಿತ್ತು, ಜನರ ವಿಶ್ವಾಸ ಎಷ್ಟು ಗಳಿಸ್ಕೋಬೇಕಾಗಿತ್ತು. ಒಬ್ಬ ರಾಜ್ಯ ಮಟ್ಟದ ನಾಯಕ ಅಂತಂದರೆ ನಮ್ಮ ಸ್ವಂತ ಊರಲ್ಲಿ ನಾವು ಗೆಲ್ಲಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಬಂದರೆ ಅದನ್ನು ಶ್ರೀರಾಮುಲು ಆತ್ಮವಿಮರ್ಶೆ ಮಾಡ್ಕೋಬೇಕು. ಸೊ ಪಕ್ಷದ ವರಿಷ್ಠರು ಇವತ್ತು ನಾನು ಹೋಗಿ ಶ್ರೀರಾಮುಲು ಸಂಡೂರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತೇಳಿ ಹೇಳುವಷ್ಟು ನನ್ನ ಜಾಯಮಾನ ಅದಲ್ಲ. ನಾನು ಮೊದಲಿಂದ ಕೂಡ ನೇರವಾಗಿ ನಾನು ಮಾತಾಡ್ತಾ ಇರುವಂಥದ್ದೇ. ಮತ್ತೆ ನನ್ನ ಪಕ್ಷದಲ್ಲಿ ಕರ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಮ್ಮ ಡೆಲ್ಲಿ ಪಕ್ಷದ ನಮ್ಮ ಹಿರಿಯರು, ನಮ್ಮ ನಾಯಕರುಗಳು. ಅಷ್ಟೇ ಆಗಲಿ, ನಾನು ಯಾರೋ ಒಬ್ಬ ರೆಕಮೆಂಡೇಶನಲ್ಲಿ ಹೋಗಿದ್ದವನಲ್ಲ.